ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲ್ಯಾಕ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಅಕ್ಟೋಬರ್ 22, 2021 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಲ್ಯಾಕ್ಸ್ ಲೆನ್ಸ್ ಕಡೆಯಿಂದ ಒಂದು ಪ್ರಕಟಣೆ. ಲ್ಯಾಕ್ಸ್ ಲೆನ್ಸ್ IAS ಕನ್ನಡದ ಐಚ್ಛಿಕ ವಿಷಯದ ಬ್ಯಾಚನ್ನು ಆರಂಭ ಮಾಡ್ತಾ ಇದೆ. ಈ ತರಗತಿಗಳನ್ನು ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ಹಾಗೂ ಪ್ರೊಫೆಸರ್ ಆಯಿಷಾ ಯುಟಿ ಅವರು ತಗೋತಾರೆ. ಈ ಒಂದು ಪ್ರೋಗ್ರಾಮ್ನ ಒಳಗೆ ನಿಮಗೆ 1-on-1 ಮೆಂಟರ್ಶಿಪ್ ಸಿಗುತ್ತೆ, ಫ್ಯಾಕಲ್ಟಿಯಿಂದ ಡೀಟೇಲ್ಡ್ ನೋಟ್ಸ್ ಸಿಗುತ್ತೆ, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಬಗ್ಗೆ ಮಾಹಿತಿ ಡಿಸ್ಕಷನ್ ಸಿಗುತ್ತೆ, ಆನ್ಸರ್ ರೈಟಿಂಗ್ ಸ್ಟ್ರಾಟಜಿ ಕ್ಲಾಸಸ್ ಹಾಗೂ ಟೆಸ್ಟ್ ಸೀರೀಸ್ ವಿತ್ ಗೈಡೆನ್ಸ್ನ ಕಂಡಕ್ಟ್ ಮಾಡಲಾಗುತ್ತೆ. ಈ ಬ್ಯಾಚ್ 28 ಅಕ್ಟೋಬರ್ 2021 ಆರಂಭ ಆಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರುವಂಥ ನಂಬರ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮೊದಲಿಗೆ ಮೊನ್ನೆಯ ಸಂಚಿಕೆಯ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ದ ನ್ಯೂ ಕ್ವಾಡ್ರಿಲ್ಯಾಟರಲ್ ಫೋರಮ್ ಲಾಂಚ್ಡ್ ಇನ್ ವೆಸ್ಟ್ ಏಷ್ಯಾ ಕನ್ಸಿಸ್ಟ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್. ಅವತ್ತಿನ ಸಂಚಿಕೆಯಲ್ಲಿ ಹೊಸ ಕ್ವಾಡ್ ಫೋರಮ್ ಒಂದು ರಚನೆ ಆಗ್ತಾ ಇದೆ ಅಂತ ಹೇಳಿದ್ವಲ್ವಾ. ಈ 4 ದೇಶಗಳು ಯಾವುದು? ಭಾರತ, UAE, ಇಸ್ರೇಲ್ ಹಾಗೂ USA. ಈ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಯಾವುದಿದೆ? ಭಾರತ, UAE ಇದೆ, ಬಹರೇನ್ ಇದೆಯಾ? ಇಲ್ಲ. ಆಸ್ಟ್ರೇಲಿಯಾ ಇದೆಯಾ? ಇಲ್ಲ. ಇಸ್ರೇಲ್ ಇದೆ, UK ಇಲ್ಲ. ಹಾಗಾಗಿ ಇಲ್ಲಿ ಉತ್ತರ ಏನಾಗುತ್ತೆ? 2, 3 and 5. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ C, 2, 3 and 5. ಇವತ್ತಿನ ದಿನಪತ್ರಿಕೆಯಿಂದ ಚರ್ಚೆ ಮಾಡ್ತಿರುವಂಥ ಮೊದಲನೇ ಆರ್ಟಿಕಲ್, ಪಾಕಿಸ್ತಾನ್ ರಿಟೇನ್ಡ್ ಆನ್ FATF's ಗ್ರೇ ಲಿಸ್ಟ್ ಅಗೇನ್. UPSC ಸಿಲೆಬಸ್, KPSC ಸಿಲೆಬಸ್, ಜನರಲ್ ಸ್ಟಡೀಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಸಂಸ್ಥೆಗಳೇನಿದ್ದಾವೆ ಅವುಗಳ ಬಗ್ಗೆ ನಿಮಗೆ ಸಿಲೆಬಸ್ಸಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ FATF ಬಗ್ಗೆ ನಿಮಗೆ ಗೊತ್ತಿರಬೇಕು. ಪಾಕಿಸ್ತಾನ FATFನ ಗ್ರೇ ಲಿಸ್ಟಲ್ಲಿ ಹಾಕಿರೋದು ಕಳೆದ ವರ್ಷದಿಂದ ಕೂಡ ಚರ್ಚೆಯಲ್ಲಿದೆ. ನಿಮಗೆ FATF ಅಂದರೆ ಏನು, ಗ್ರೇ ಲಿಸ್ಟ್ ಅಂದರೆ ಏನು, ಪಾಕಿಸ್ತಾನ ಯಾಕೆ ಗ್ರೇ ಲಿಸ್ಟಲ್ಲಿ ಹಾಕಿದ್ರು, ಯಾಕೆ ಅದನ್ನು ರಿಟೇನ್ ಮಾಡ್ತಾ ಇದ್ದಾರೆ ಈಗ, ಇದೆಲ್ಲ ಗೊತ್ತಿರಬೇಕು. ಸೊ ಆ ಬ್ಯಾಕ್ಗ್ರೌಂಡ್ನ ಮೊದಲು ತಿಳ್ಕೊಳ್ಳೋಣ. FATF ಅಂತಂದರೆ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್. ಇದು 1989 ಎಸ್ಟಾಬ್ಲಿಷ್ ಆಗಿದ್ದು G7ನ ಒಂದು ಇನಿಷಿಯೇಟಿವ್ನ ಕೆಳಗೆ. ಇದೊಂದು ಇಂಟರ್ ಗವರ್ಮೆಂಟಲ್ ಬಾಡಿ, ಅಂದರೆ ಬೇರೆ ಬೇರೆ ದೇಶಗಳ ಸರ್ಕಾರಗಳು ಸೇರಿ ಇರುವಂಥ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಇದರ ರಚನೆ ಆದಾಗ ಇದು ಮುಖ್ಯವಾಗಿ ಮನಿ ಲಾಂಡ್ರಿಂಗ್ನ ಟ್ಯಾಕಲ್ ಮಾಡೋಕ್ಕೆ, ಅದರ ವಿರುದ್ಧ ಕ್ರಮಗಳನ್ನ ತಗೊಳಕ್ಕೆ ಆರಂಭ ಆಗಿದ್ದು. ಮನಿ ಲಾಂಡ್ರಿಂಗ್ ಅಂದರೆ ಏನು? ನಾವೇನು ಇಲ್ಲೀಗಲ್ ಪ್ರೊಸೆಸ್ಸಿಂದ ಏನು ಹಣವನ್ನು ಸಂಪಾದಿಸಿರ್ತಾರೆ ಅದನ್ನು ನಾವು ಡರ್ಟಿ ಮನಿ ಅಂತ ಕರಿತೀವಿ. ಇಂಥ ಇಲ್ಲೀಗಲ್ ಮನಿಯನ್ನು ಲೀಗಲ್ ಫೈನಾನ್ಷಿಯಲ್ ಸಿಸ್ಟಮ್ ಒಳಗೆ, ಅಂದರೆ ಇಲ್ಲೀಗಲ್ ಮನಿಯನ್ನು ಲೀಗಲ್ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಮನಿ ಲಾಂಡ್ರಿಂಗ್ ಅಂತ ಕರೀತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಿದ್ದಂಥ ಮನಿ ಲಾಂಡ್ರಿಂಗ್ ಬಗ್ಗೆ ಕ್ರಮಗಳನ್ನ ತಗೊಳೋದಕ್ಕೆ FATFನ ರಚನೆ ಆಗಿದ್ದು. ಆದರೆ 2001 ಯಾವಾಗ ಭಯೋತ್ಪಾದನೆಯ ಸಮಸ್ಯೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಸ್ತಿ ಆಗುತ್ತೆ, ಅವಾಗಿಂದ ಟೆರರಿಸ್ಟ್ ಫೈನಾನ್ಸಿಂಗ್ನ ಕೂಡ ಇದರ ಒಳಗೆ ಅಳವಡಿಸಲಾಗಿದೆ. ಟೆರರಿಸ್ಟ್ ಫೈನಾನ್ಸಿಂಗ್ ಹಾಗೂ ಮನಿ ಲಾಂಡ್ರಿಂಗು ತುಂಬ ಹತ್ತಿರವಾದ ಸಂಬಂಧ ಇದೆ. ಈ ಭಯೋತ್ಪಾದನೆಯ ಸಂಸ್ಥೆಗಳೇನಿದಾವೆ ಅವಕ್ಕೂ ಕೂಡ ಹಣದ ಅವಶ್ಯಕತೆ ಇರುತ್ತೆ. ವೆಪನ್ಸ್ಗೆ, ಟ್ರೈನಿಂಗಿಗೆ, ಟ್ರಾವೆಲ್ ಮಾಡೋದಕ್ಕೆ, ಪ್ಲ್ಯಾನ್ ಮಾಡೋದಕ್ಕೆ, ಒಂದು ಸಂಸ್ಥೆಯನ್ನು ಕಟ್ಟೋದಕ್ಕೆ, ಭಯೋತ್ಪಾದನೆಯ ಸಂಸ್ಥೆಯನ್ನು ಕಟ್ಟೋಕ್ಕೂ ಕೂಡ ಹಣದ ಅವಶ್ಯಕತೆ ಇರುತ್ತೆ. ಸೊ ಈ ಹಣ ಅವ್ರಿಗೆ ಎಲ್ಲಿಂದ ಸಿಗುತ್ತೆ? ಸಾಮಾನ್ಯವಾಗಿ ಇಲ್ಲಿಗಲ್ ಪ್ರಕ್ರಿಯೆಯಿಂದನೇ, ಮನಿ ಲಾಂಡ್ರಿಂಗ್ ಮುಖಾಂತರನೇ ಇವರಿಗೆ ಸಿಗುತ್ತೆ. ಈ ಭಯೋತ್ಪಾದನೆಗೆ ಬೇಕಾಗುವಂಥ ಹಣದ ಮೂಲ ಏನಿರುತ್ತೆ, ಆ ಫ್ಲೋವನ್ನು ನಾವು ಸೋರ್ಸಲ್ಲೇ ಕಟ್ ಮಾಡಿದಾಗ ಏನಾಗುತ್ತೆ? ಟೆರರಿಸಮ್ನ ವಿರುದ್ಧ ಕೂಡ ಕ್ರಮವನ್ನು ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ FATF ಗ್ಲೋಬಲ್ ಮನಿ ಲಾಂಡ್ರಿಂಗ್ ಹಾಗೂ ಟೆರರಿಸ್ಟ್ ಫೈನಾನ್ಸಿಂಗ್ ಎರಡರ ಮೇಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಣ್ಣಿಟ್ಟಿರುತ್ತೆ. ವಾಚ್ ಡಾಗ್ ಅಂತ ಅಂದರೆ ಕಾವಲಿಡುತ್ತೆ, ಮಾನಿಟರ್ ಮಾಡುತ್ತೆ. ಯಾವ ರೀತಿ FATF ಈ ಕೆಲಸವನ್ನು ಮಾಡುತ್ತೆ? ಮೊದಲನೇದಾಗಿ ಪಾಲಿಸಿ ಮೇಕಿಂಗ್ ಬಾಡಿಯಾಗಿ ಬೇಕಾಗುವಂಥ ಪೊಲಿಟಿಕಲ್ ವಿಲ್ನ ಜನರೇಟ್ ಮಾಡುತ್ತೆ. ಈಗ ನಮ್ಮ ದೇಶದಲ್ಲೂ ಕೂಡ ಮನಿ ಲಾಂಡ್ರಿಂಗ್ನ ವಿರುದ್ಧ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಇದೆ, UAP ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಇದೆ. ಈ ರೀತಿ ಕ್ರಮಗಳನ್ನ ಒಂದು ದೇಶ ತಗೊಳ್ಬೇಕು ಅಂತಂದರೆ ಅದಕ್ಕೆ ಆ ದೇಶದ ಸರ್ಕಾರದ ಪೊಲಿಟಿಕಲ್ ವಿಲ್ನ ಅವಶ್ಯಕತೆ ಇರುತ್ತೆ. ಅದನ್ನು FATF ಜನರೇಟ್ ಮಾಡುತ್ತೆ. ನಾವು ಮನಿ ಲಾಂಡ್ರಿಂಗ್ ಅಂತಂದರೆ ಇಲ್ಲಿಗಲ್ ಪ್ರೊಸೆಸ್ಸಿಂದ ಬಂದಿರೋಂಥ ಹಣ ಅಂದ್ವಿ. ಇಲ್ಲಿಗಲ್ ಪ್ರೊಸೆಸ್ ಅಂದರೆ ಯಾವುದು? ಡ್ರಗ್ ಟ್ರಾಫಿಕಿಂಗ್, ಹ್ಯೂಮನ್ ಟ್ರಾಫಿಕಿಂಗ್, ಈ ರೀತಿಯ ಆರ್ಗನೈಸ್ ಕ್ರೈಮ್ಸ್, ಸಂಘಟಿತ ಅಪರಾಧ ಅಂತ ನಾವೇನು ಕರಿತೀವಿ, ಆ ರೀತಿ ಕರಪ್ಷನ್, ಈ ರೀತಿ ಕ್ರೈಮ್ಗಳಿಂದ ಬಂದಿರುವಂಥ ಹಣ. ಇಂಥ ಹಣದ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕೋಆರ್ಡಿನೇಟೆಡ್ ಗ್ಲೋಬಲ್ ರೆಸ್ಪಾನ್ಸ್ ಬರಬೇಕು ಅಂತಂದರೆ ಎಲ್ಲ ದೇಶಗಳು ಸಂಘಟಿತವಾಗಿ ಸಹಕಾರದಿಂದ ಕೆಲಸ ಮಾಡಬೇಕು. ಅದಕ್ಕಾಗಿ FATF ಕೆಲವೊಂದು ರೆಕಮೆಂಡೇಶನ್ಸ್ನ ಹಾಗೂ ಮಾನದಂಡಗಳನ್ನ ಮಾಡುತ್ತೆ. ಆ ಮಾನದಂಡಗಳ ಪ್ರಕಾರ ದೇಶಗಳು ನಡ್ಕೋಬೇಕಾಗತ್ತೆ. ಅದಕ್ಕೆ ಸರಿಯಾಗಿ ಇಂಪ್ಲಿಮೆಂಟೇಷನ್ ಮಾಡ್ಕೋಬೇಕಾಗತ್ತೆ. ಈ ಮಾನದಂಡಗಳ ಪ್ರಕಾರ ದೇಶಗಳು ನಡ್ಕೊಳ್ಳಿಲ್ಲ ಅಂತಂದರೆ ಅಂಥ ದೇಶಗಳನ್ನ ಬ್ಲ್ಯಾಕ್ ಲಿಸ್ಟ್ ಅಥವಾ ಗ್ರೇ ಲಿಸ್ಟಲ್ಲಿ ಹಾಕಲಾಗುತ್ತೆ. ಬ್ಲ್ಯಾಕ್ ಲಿಸ್ಟ್ ಅಂದರೆ ಏನು? ನಾನ್ ಕೋಆಪರೇಟಿವ್ ಕಂಟ್ರೀಸ್ ಆರ್ ಟೆರಿಟರೀಸ್, NCCTs ಅನ್ನೋದು ಅಫಿಷಿಯಲಿ ಕರೆಯುವಂಥದ್ದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಫೈಟ್ ಅಗೇನ್ಸ್ಟ್ ಟೆರರಿಸ್ಟ್ ಫೈನಾನ್ಸಿಂಗ್ ಹಾಗೂ ಮನಿ ಲಾಂಡ್ರಿಂಗ್ ನಡೀತಾ ಇದೆ ಅದಕ್ಕೆ ಸಹಕರಿಸ್ತಿಲ್ಲ ಅನ್ನುವಂಥ ದೇಶಗಳು NCCTಗಳನ್ನ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಲಾಗುತ್ತೆ. ಅದೇ ಯಾವ ದೇಶ ಭಯೋತ್ಪಾದಕರಿಗೆ ಒಂದು ರೀತಿ ಸುರಕ್ಷಿತವಾದ ಸ್ಥಳ ಆಗಿರುತ್ತೆ, ಒಂದು ರೀತಿ ಸಪೋರ್ಟ್ ಮಾಡ್ತಾ ಇರುತ್ತೆ ಟೆರರ್ ಫಂಡಿಂಗ್ ಹಾಗೂ ಮನಿ ಲಾಂಡ್ರಿಂಗ್
ಲಾಂಡ್ರಿಂಗ್ಗೆ ಅಂಥ ದೇಶಗಳನ್ನ ಗ್ರೇ ಲಿಸ್ಟಲ್ಲಿ ಹಾಕಲಾಗುತ್ತೆ. ಅಫಿಷಿಯಲಿ ಜುರಿಸ್ಟ್ರಿಕ್ಷನ್ ಅಂಡರ್ ಇನ್ಕ್ರೀಸ್ಡ್ ಮಾನಿಟರಿಂಗ್ ಅಂತ ಇದನ್ನ ಕರೆಯಲಾಗುತ್ತೆ. ಇಲ್ಲಿ ನೋಡಿ, ಜುರಿಸ್ಟ್ರಿಕ್ಷನ್ ಅಂಡರ್ ಇನ್ಕ್ರೀಸ್ಡ್ ಮಾನಿಟರಿಂಗ್ ಅಂತಂದ್ರೆ FATF ಜೊತೆ ಸೇರಿ ಇಂಥ ದೇಶಗಳು ಕ್ರಮಗಳನ್ನ ತಗೊಳ್ತಾ ಇರ್ತವೆ. ಆದರೆ ಎಷ್ಟು ತಗೊಳ್ಬೇಕು ಅಷ್ಟು ತಗೊಳ್ತಾ ಇದ್ದಾವ, ಅದ್ರ ಮೇಲೆ ಇದೇ ಒಂದು ದೇಶವನ್ನ ಬ್ಲ್ಯಾಕ್ ಲಿಸ್ಟಲ್ಲೂ ಹಾಕ್ಬೋದು ಅಥವಾ ಗ್ರೇ ಲಿಸ್ಟಿಂದ ಹೊರಗೂ ತೆಗಿಬೋದು. ನಾವು ಯಾವುದನ್ನ ಗ್ರೇ ಲಿಸ್ಟ್ ಅಂತ ಕರಿತಾ ಇದ್ದೀವಿ ಅದರಿಂದಾಗಿ ಆ ದೇಶದ ಮೇಲೆ ಏನು ಪರಿಣಾಮ ಆಗುತ್ತೆ, ಈ ಒಂದು ದೇಶವನ್ನು ಗ್ರೇ ಲಿಸ್ಟಲ್ಲಿ ಹಾಕ್ತು ಅಂತಂದರೆ ಆ ದೇಶದ ಮೇಲೆ ಎಕನಾಮಿಕ್ ಸ್ಯಾಂಕ್ಷನ್ಸ್ ಬೀಳುತ್ತೆ. IMF, ವರ್ಲ್ಡ್ ಬ್ಯಾಂಕ್ ಈ ರೀತಿ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಬೀಳುತ್ತೆ. ಇಂಥ ಸಂಸ್ಥೆಗಳಿಂದ ಸಾಲ ಸಿಗೋದು ಕಮ್ಮಿ ಆಗುತ್ತೆ, ಕಷ್ಟ ಆಗುತ್ತೆ, ಅಂತಾರಾಷ್ಟ್ರೀಯ ಟ್ರೇಡ್ಗೆ ಎಫೆಕ್ಟ್ ಆಗುತ್ತೆ, ಇಂಟರ್ನ್ಯಾಷನಲ್ ಬಾಯ್ಕಾಟ್ ಕೂಡ ಆಗ್ಬೋದು. ಹೀಗೆ ಮಾನದಂಡಗಳನ್ನ ಯಾವ ದೇಶ ಪಾಲಿಸೋದಿಲ್ಲ ಆ ದೇಶದ ಮೇಲೆ ಈ ರೀತಿ ಸ್ಯಾಂಕ್ಷನ್ಸ್ ಹಾಕ್ಬೋದು. ಈಗ ಪಾಕಿಸ್ತಾನ ವಿಚಾರವಾಗಿ ನಾವು ಹೇಳೋದಾದ್ರೆ 2012 ಮೊದಲನೇ ಬಾರಿಗೆ ಪಾಕಿಸ್ತಾನನ ಗ್ರೇ ಲಿಸ್ಟಲ್ಲಿ ಹಾಕಲಾಯಿತು. ಎರಡನೇ ಬಾರಿ 2018 FATF ಗ್ರೇ ಲಿಸ್ಟಲ್ಲಿ ಪಾಕಿಸ್ತಾನ ಬಂದಿದ್ದು. ಅದಾದಮೇಲೆ ಈಗಲೂ ಕೂಡ ಗ್ರೇ ಲಿಸ್ಟಲ್ಲಿ ಕಂಟಿನ್ಯೂ ಆಗ್ತಾ ಇದೆ. FATF ಕೆಲಸ ಮಾಡುವಂಥ ಮನಿ ಲಾಂಡ್ರಿಂಗ್ ಹಾಗೂ ಟೆರರಿಸ್ಟ್ ಫೈನಾನ್ಸಿಂಗ್ನ ವಿರುದ್ಧ ಪಾಕಿಸ್ತಾನ ಕ್ರಮಗಳನ್ನ ತಗೊಂಡಿದೆ. ಅದಕ್ಕಾಗಿ 34 ಆ್ಯಕ್ಷನ್ ಪ್ಲ್ಯಾನ್ನ ತಯಾರು ಕೂಡ ಮಾಡಿದೆ. ಅದರಲ್ಲಿ 30 ಕಂಪ್ಲೀಟ್ಲಿ ಅಡ್ರೆಸ್ ಮಾಡಿದೆ. ಆದರೆ ಇನ್ನೂ ಮಿಕ್ಕಿದವನ್ನ ಮಾಡುವಂಥ ಅವಶ್ಯಕತೆ ಇದೆ. ಯುನೈಟೆಡ್ ನೇಷನ್ ಟೆರರ್ ಗ್ರೂಪ್ಸ್ ಅಂತ ಡೆಸಿಗ್ನೇಟ್ ಮಾಡಿರುವಂಥ ಕೆಲವೊಂದು ಸಂಸ್ಥೆಗಳು, ಲಷ್ಕರ್-ಎ-ತಯ್ಯಬಾ, ಜೈಷ್-ಎ-ಮೊಹಮ್ಮದ್, ಅಲ್-ಖೈದಾ, ತಾಲಿಬಾನ್ ಅಂತ ಸಂಸ್ಥೆಗಳು, ಈ ಸಂಸ್ಥೆಗಳ ಸೀನಿಯರ್ ಲೀಡರ್ಸ್ ಏನಿದ್ದಾರೆ ಅವ್ರ ಮೇಲೆ ಬೇಕಾದಂತಹ ಕ್ರಮಗಳನ್ನ ಪಾಕಿಸ್ತಾನ ತಗೊಂಡೇ ಇದ್ದಿದ್ದ ಕಾರಣ FATF ಪಾಕಿಸ್ತಾನನ ಲಿಸ್ಟಲ್ಲಿ, ಗ್ರೇ ಲಿಸ್ಟಲ್ಲಿ ಅಂದರೆ ಜುರಿಸ್ಟ್ರಿಕ್ಷನ್ ಅಂಡರ್ ಇನ್ಕ್ರೀಸ್ಡ್ ಮಾನಿಟರಿಂಗ್ ಒಳಗೆ ಹಾಕ್ತು. ಈಗ ಈ ಏನು ಕ್ರಮಗಳನ್ನ ತೊಗೊಳ್ಬೇಕಾಗಿತ್ತು ಅದನ್ನು ಮುಂದುವರಿಸಬೇಕು. ಇನ್ನಷ್ಟು ಈಗ ಕ್ರಮಗಳನ್ನ ತಗೋತಾ ಇದೆ ಪಾಕಿಸ್ತಾನ, ಇನ್ನಷ್ಟು ಕಂಟಿನ್ಯೂ ಮಾಡಬೇಕು, ಜಾಸ್ತಿ ಕ್ರಮಗಳನ್ನ ತೊಗೊಳ್ಬೇಕು ಅನ್ನೋ ಕಾರಣಕ್ಕೆ FATF ಗ್ರೇ ಲಿಸ್ಟಲ್ಲಿ ಪಾಕಿಸ್ತಾನನ ಇನ್ನು ರಿಟೇನ್ ಮಾಡಿದೆ. ಅಂದರೆ ಅದರಿಂದ ಹೊರಗೆ ತೊಗೊಂಡು ಬಂದಿಲ್ಲ. ಪಾಕಿಸ್ತಾನ ಜೊತೆಗೆ ಜಾರ್ಡನ್, ಮಾಲಿ, ಟರ್ಕಿ ಈ ದೇಶಗಳು ಕೂಡ ಗ್ರೇ ಲಿಸ್ಟಲ್ಲಿ ಇದ್ದಾವೆ. ಮುಂದಿನ ವರ್ಷ ಮಾರ್ಚ್ 2022 ಫೆಬ್ರವರಿ ಈ ಒಂದು ಅವಧಿಯಲ್ಲಿ FATF ಮತ್ತೆ ಈ ದೇಶಗಳು ಗ್ರೇ ಲಿಸ್ಟಲ್ಲಿ ಇರಬೇಕಾ ಬೇಡವಾ ಅನ್ನೋದನ್ನು ರಿವ್ಯೂ ಮಾಡುತ್ತೆ. ಮುಂದೆ ಚರ್ಚೆ ಮಾಡ್ತಿರೋಂಥ ಆರ್ಟಿಕಲ್ ಕ್ಯಾಬಿನೆಟ್ ಓಕೆಸ್ ಇಂಪ್ಲಿಮೆಂಟಿಂಗ್ PM ಗತಿಶಕ್ತಿ. ಈ ಒಂದು ಸ್ಕೀಮ್ನ ಕ್ಯಾಬಿನೆಟ್ ಕಮಿಟಿ ಆಫ್ ಎಕನಾಮಿಕ್ ಅಫೇರ್ಸ್ ಈಗ ಇಂಪ್ಲಿಮೆಂಟೇಷನ್ಗೆ ಅಪ್ರೂವ್ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಆರ್ಟಿಕಲ್ ಬಂದಿರೋದು. ನಿಮ್ಮ UPSC ಹಾಗೂ KPSC ಸಿಲೆಬಸ್, ಪ್ರಿಲಿಮ್ಸ್ ಹಾಗೂ ಜನರಲ್ ಸ್ಟಡೀಸ್ ಪೇಪರ್ ಟು ಗವರ್ನೆನ್ಸ್ನ ಕೆಳಗೆ ಗವರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಕೇಳಲಾಗುತ್ತೆ. ಸೊ ನಮಗೆ PM ಗತಿಶಕ್ತಿ ಬಗ್ಗೆ ಗೊತ್ತಿರಬೇಕು. ಪ್ರಧಾನ ಮಂತ್ರಿ ಗತಿಶಕ್ತಿ ಅಥವಾ ನ್ಯಾಷನಲ್ ಮಾಸ್ಟರ್ ಪ್ಲಾನ್ ಫಾರ್ ಮಲ್ಟಿ ಮೋಡಲ್ ಕನೆಕ್ಟಿವಿಟಿ, ಈ ಒಂದು ಸ್ಕೀಮ್ನ ಕೆಳಗೆ ನಮ್ಮ ಮುಖ್ಯ ಉದ್ದೇಶ ಲಾಜಿಸ್ಟಿಕ್ ಕಾಸ್ಟ್ನ ಕಮ್ಮಿ ಮಾಡೋದು. ಲಾಜಿಸ್ಟಿಕ್ ಅಂತ ಅಂದರೆ ಗೂಡ್ಸ್ನ, ಅಂದರೆ ಸರಕುಗಳನ್ನ ನಾವೇನು ಕಸ್ಟಮರ್ಸ್ ತನಕ ತೊಗೊಂಡು ಹೋಗ್ತೀವಿ, ಟ್ರಾನ್ಸ್ಪೋರ್ಟೇಷನ್ ಏನಾಗುತ್ತೆ ಅದನ್ನು ಲಾಜಿಸ್ಟಿಕ್ಸ್ ಅಂತ ಕರೀತಾರೆ. ಈ ಒಂದು ಲಾಜಿಸ್ಟಿಕ್ಸ್ ಕಮ್ಮಿ ಆಗಬೇಕು ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ನ ಪ್ಲಾನಿಂಗ್ ಹಾಗೂ ಎಕ್ಸಿಕ್ಯೂಷನ್ ಸಹಕಾರದಿಂದ ಆಗಬೇಕು. ಆ ಸಹಕಾರವನ್ನು ನಾವು ಈ ಸ್ಕೀಮ್ನ ಮೂಲಕ ತೊಗೊಂಡು ಬರ್ತಾ ಇದ್ದೀವಿ. ಹೇಗೆ ತೊಗೊಂಡ್ಬರ್ತಾ ಇದ್ದೀವಿ? ಈಗ ಇನ್ಫ್ರಾಸ್ಟ್ರಕ್ಚರ್ಗೆ ರಿಲೇಟೆಡೇ 16 ಮಿನಿಸ್ಟ್ರೀಸ್ ಇದ್ದಾರೆ. ಅವ್ರ ಮಧ್ಯೆ ಸಮಸ್ಯೆ ಆಗಬಾರ್ದು, ಸಹಕಾರ ಇರಬೇಕು ಅಂತಂದರೆ ಈ ಒಂದು ಸ್ಕೀಮ್ನ ಕೆಳಗೆ ಇಂಟಿಗ್ರೇಟೆಡ್ ಅಪ್ರೋಚ್ನ ಮೂಲಕ ಈ ಎಲ್ಲ ಮಿನಿಸ್ಟ್ರೀಸ್ನ ನಾವು ಅಳವಡಿಸ್ಕೊಂಡಿದ್ದೀವಿ. ನಿಮಗೆ ನೆನಪಿದ್ರೆ 2019 ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಅಂತ ಒಂದು ಅನೌನ್ಸ್ಮೆಂಟ್ ಆಗಿತ್ತು. 100 ಲಕ್ಷ ಕೋಟಿಯನ್ನು ಇನ್ಫ್ರಾಸ್ಟ್ರಕ್ಚರ್ಗೇನೆ ಅಂತ ಖರ್ಚು ಮಾಡುವಂಥ ಒಂದು ಸ್ಕೀಮನ್ನು ಅನೌನ್ಸ್ ಮಾಡಲಾಗಿತ್ತು. ಆ ಸ್ಕೀಮನ್ನು ಈಗ PM ಗತಿಶಕ್ತಿ ಒಳಗೇನೆ ಅಳವಡಿಸಲಾಗಿದೆ. ಕಾರ್ಗೋ ಅಂದರೆ ಏನು? ಶಿಪ್, ಏರ್ಕ್ರಾಫ್ಟ್ ಅಥವಾ ಮೋಟಾರ್ ವೆಹಿಕಲ್ ಮುಖಾಂತರ ಏನು ಗೂಡ್ಸನ್ನು, ಸರಕುಗಳನ್ನ ಕ್ಯಾರಿ ಮಾಡಲಾಗುತ್ತೆ ಅದನ್ನು ಕಾರ್ಗೋ ಅಂತ ಕರೀತಾರೆ. ಅಂಥ ಕಾರ್ಗೋನ ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿ, ಕ್ಷಮತೆಯನ್ನು ಜಾಸ್ತಿ ಮಾಡೋದು ಹಾಗೂ ಪೋರ್ಟ್ಸಲ್ಲಿ ಎಸ್ಪೆಷಲಿ ಟರ್ನ್ ಅರೌಂಡ್ ಟೈಮ್, ಟ್ರಾವೆಲ್ ಟೈಮ್ನ ಕಮ್ಮಿ ಮಾಡೋದು. ಇದರಿಂದ ಏನಾಗುತ್ತೆ? ಟ್ರೇಡ್ಗೆ ಬೂಸ್ಟ್ ಕೊಟ್ಟಾಗುತ್ತೆ. ಈಗ ಟ್ರಾವೆಲ್ ಟೈಮ್ ಕಮ್ಮಿ ಆಯಿತು ಅಂತಂದರೆ ನಮ್ಮ ಕೆಪಾಸಿಟಿ ಅಂದರೆ ಎಫಿಷಿಯನ್ಸಿ ಜಾಸ್ತಿ ಆಗಿದೆ ಅಂತ ಅರ್ಥ ಅಲ್ವಾ? ಸೊ ಅದನ್ನು ಈ ಸ್ಕೀಮ್ನ ಕೆಳಗೆ ಮಾಡಲಾಗ್ತಾ ಇದೆ. 11 ಇಂಡಸ್ಟ್ರಿಯಲ್ ಕಾರಿಡಾರ್ನ ಅಭಿವೃದ್ಧಿ ಮಾಡಬೇಕು ಅಂತ ಗುರಿಯನ್ನು ಇಡಲಾಗಿದೆ. 2 ಹೊಸ ಡಿಫೆನ್ಸ್ ಕಾರಿಡಾರ್ನ ತೆಗಿತಾ ಇದ್ದಾರೆ ತಮಿಳುನಾಡು ಹಾಗೂ ಉತ್ತರ ಪ್ರದೇಶದಲ್ಲಿ. ನಮ್ಮ ದೇಶದ ಎಲ್ಲ ಗ್ರಾಮಗಳಿಗೂ 4G ಕನೆಕ್ಟಿವಿಟಿಯನ್ನು ಎಕ್ಸ್ಟೆಂಡ್ ಮಾಡಬೇಕು ಅನ್ನೋ ಒಂದು ಗುರಿಯನ್ನು ಕೂಡ ಇಟ್ಕೊಂಡಿದೆ. ಗ್ಯಾಸ್ ಪೈಪ್ಲೈನ್ ನೆಟ್ವರ್ಕ್ನ 17,000 ಕಿಲೋಮೀಟರ್ಸ್ ಆ್ಯಡ್ ಮಾಡಬೇಕು ಅಂತ ಕೂಡ ಇದರಲ್ಲಿ ಪ್ಲಾನ್ ಇದೆ. 2024-25 ಅಷ್ಟೊತ್ತಿಗೆ ನಮ್ಮ ದೇಶದ ನ್ಯಾಷನಲ್ ಹೈವೇ ನೆಟ್ವರ್ಕ್ನ ಲೆಂತ್ 2 lakh ಕಿಲೋಮೀಟರ್ಸ್ ಆಗಿರಬೇಕು. 200 ನ್ಯೂ ಏರ್ಪೋರ್ಟ್ಸ್ನ ರಚನೆ ಆಗಬೇಕು. ಹೆಲಿಪೋರ್ಟ್ಸ್, ವಾಟರ್ ಏರೋಡ್ರೋಮ್ಸ್ ಇದನ್ನೆಲ್ಲ ರಚನೆ ಮಾಡಬೇಕು ಅಂತ ಒಂದು ಗುರಿಯನ್ನು, ಒಂದು ಆಂಬಿಷಿಯಸ್ ಟಾರ್ಗೆಟ್ನ ಇಟ್ಕೊಂಡಿದ್ವಿ. ನಾವು 5 ಟ್ರಿಲಿಯನ್ ಎಕಾನಮಿಯಾಗಿ ನಾವು ಆಗಬೇಕು ಅಂತ ಒಂದು ಗುರಿಯನ್ನು ಕೂಡ ಇಟ್ಕೊಂಡಿದ್ವಿ. ಇಂಥ ಆಂಬಿಷಿಯಸ್ ಟಾರ್ಗೆಟ್ನ ರೀಚ್ ಆಗೋಕ್ಕೆ ನಮಗೆ ಈ ಪ್ರಧಾನ ಮಂತ್ರಿ ಗತಿಶಕ್ತಿ ಪ್ಲಾನಿಂದ ಸಹಾಯ ಆಗುತ್ತೆ. ಇದರ ಮೂಲಕ ನಾವು ಆ ಗುರಿಯನ್ನೆಲ್ಲ ಮುಟ್ಟಕ್ಕೆ ಸಾಧ್ಯ ಆಗುತ್ತೆ.
ಪ್ರಸ್ತುತ ಏನೇನು ಇನಿಷಿಯೇಟಿವ್ಸ್ ಪ್ಲಾನ್ ಆಗಿರೋ ಇನಿಷಿಯೇಟಿವ್ಸ್ ಎಕ್ಸಿಸ್ಟ್ ಆಗಿರುವಂಥ ಇನಿಷಿಯೇಟಿವ್ಸ್ ಬೇರೆ ಬೇರೆ ಸಚಿವಾಲಯದ ಕೆಳಗೆ ಇದ್ದಾವೆ, ಅವೆಲ್ಲವೂ ಒಂದು ಸೆಂಟ್ರಲೈಸ್ಡ್ ಪೋರ್ಟಲ್ ಕೆಳಗೆ, ಅಂದರೆ ಪ್ರತಿಯೊಂದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೂ ಕೂಡ ಅದು ವಿಸಿಬಲ್ ಇರುವಂಥ ಒಂದು ಪೋರ್ಟಲ್ನ ತೊಗೊಂಡು ಬರಲಾಗುತ್ತೆ. ಪ್ರಸ್ತುತ ಇರುವಂಥ ಇನ್ಫ್ರಾಸ್ಟ್ರಕ್ಚರ್ ಸ್ಕೀಮ್ಗಳು ಭಾರತ್ ಮಾಲಾ, ಸಾಗರ್ ಮಾಲಾ, ಉಡಾನ್, ಇನ್ಲ್ಯಾಂಡ್ ವಾಟರ್ ವೇಸ್ಗಳು, ಪೋರ್ಟ್ಸ್ಗಳು, ಈ ರೀತಿ ಸ್ಕೀಮ್ಗಳನ್ನೆಲ್ಲ ಈಗ ಈ ಗತಿಶಕ್ತಿ ಒಳಗೇನೆ ಇನ್ಕಾರ್ಪೊರೇಟ್ ಮಾಡಲಾಗುತ್ತೆ. ಟೆಕ್ಸ್ಟೈಲ್ ಕ್ಲಸ್ಟರ್ಸ್, ಫಾರ್ಮಸ್ಯೂಟಿಕಲ್, ಡಿಫೆನ್ಸ್ ಕಾರಿಡಾರ್ ಆವಾಗಲೇ ಚರ್ಚೆ ಮಾಡಿದ ಹಾಗೆ, ಎಲೆಕ್ಟ್ರಾನಿಕ್ ಪಾರ್ಕ್ಸ್, ಅಗ್ರಿ ಝೋನ್ಸ್, ಈ ರೀತಿ ಎಕನಾಮಿಕ್ ಝೋನ್ಸ್ನ ಕೂಡ ರಚನೆ ಮಾಡಲಾಗುತ್ತೆ. ಒಟ್ಟಾರೆ ಈ PM ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್ನ ಕೆಳಗೆ ನಾವು ಜನರಿಗೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಮೂಮೆಂಟಿಗೆ ಒಳ್ಳೆಯ ಕನೆಕ್ಟಿವಿಟಿಯನ್ನು ಕೊಡ್ತಾ ಇದ್ದೀವಿ. ಮಲ್ಟಿ ಮೋಡಲ್ ಕನೆಕ್ಟಿವಿಟಿ ಅಂದರೆ ಒಂದಕ್ಕಿಂತ ಜಾಸ್ತಿ ಮೋಡ್, ಲ್ಯಾಂಡ್ ವೇ, ವಾಟರ್ ವೇ, ಏರ್ ವೇ, ಈ ರೀತಿ ಮಲ್ಟಿ ಮೋಡಲ್ ಕನೆಕ್ಟಿವಿಟಿಯನ್ನು ನಾವು ಕೊಡ್ತಾ ಇದ್ದೀವಿ. ಅದಕ್ಕಾಗಿ ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇದು ಆಗ್ತಾ ಇದೆ ಅಂದರೆ ಇನ್ನೊಂದು ಕಡೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಜಾಸ್ತಿ ಆಗ್ತಾ ಇರುತ್ತೆ, ಲಾಜಿಸ್ಟಿಕ್ ಕಾಸ್ಟ್ ಕಮ್ಮಿ ಆಗ್ತಾ ಇರುತ್ತೆ, ಸಪ್ಲೈ ಚೈನ್ ಇಂಪ್ರೂವ್ ಆಗ್ತಾ ಇದ್ರೆ ಇನ್ನೊಂದು ಕಡೆ ನಮ್ಮ ಲೋಕಲ್ ಗೂಡ್ಸ್ ಏನಿರುತ್ತೆ ಅದು ಗ್ಲೋಬಲಿ ಕಾಂಪಿಟೇಟಿವ್ ಆಗುತ್ತೆ. ಅಂದರೆ ಕಾಸ್ಟ್ ಕಮ್ಮಿ ಆಯಿತು ಟ್ರಾನ್ಸ್ಪೋರ್ಟೇಷನ್ದು ಅಂದರೆ ನಮ್ಮ ಗೂಡ್ಸ್ನ ನಾವು ಕಮ್ಮಿ ದರದಲ್ಲಿ ನಾವು ಕೊಡೋಕ್ಕೆ ಸಾಧ್ಯ, ಹಾಗಾಗಿ ಅದು ಕಾಂಪಿಟೇಟಿವ್ ಆಗುತ್ತೆ ಅಲ್ವಾ. ಹೀಗೆ ನಾನಾ ಸಮಸ್ಯೆಗಳೇನಿದ್ದಾವೆ ಅವುಗಳನ್ನ ಬಗೆಹರಿಸ್ತಾ ಹೊಸ ಹೊಸ ರೀತಿ ಅಭಿವೃದ್ಧಿಯನ್ನು ಮಾಡ್ಕೋತಾ PM ಗತಿಶಕ್ತಿ ಪ್ಲಾನ್ನ ಮೂಲಕ ನಾವು ಹೋಲಿಸ್ಟಿಕ್ ಗವರ್ನೆನ್ಸ್ನ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೀವಿ. ನಾವು ಆರ್ಥಿಕ ವ್ಯವಸ್ಥೆ ಅಂದಾಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 3 ಇಂಡಿಯನ್ ಎಕಾನಮಿ ಕೆಳಗೂ ಈ ಒಂದು ಸ್ಕೀಮ್ ಇಂಪಾರ್ಟೆಂಟ್ ಆಗುತ್ತೆ. ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೆ, ಹೋಲಿಸ್ಟಿಕ್ ಗವರ್ನೆನ್ಸ್ ಕೆಳಗೆ ಕೂಡ ಈ ಒಂದು ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ, ಸ್ಕೀಮ್ ಇಂಪಾರ್ಟೆಂಟ್ ಆಗುತ್ತೆ. ಎರಡೂ ದೃಷ್ಟಿಯಿಂದ ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರಿ. ಸುಪ್ರೀಂ ಕೋರ್ಟ್ ಪ್ಯಾನಲ್ ಟೆಲ್ಸ್ ಅಸ್ಸಾಂ ಟು ಆಕ್ಟ್ ಆನ್ ಇಲ್ಲಿಗಲ್ ಕನ್ಸ್ಟ್ರಕ್ಷನ್. ಇದು ನಿಮ್ಮ UPSC ಹಾಗೂ KPSC ಸಿಲೆಬಸ್, ಪ್ರಿಲಿಮ್ಸ್ ಹಾಗೂ ಮೇನ್ ಸಿಲೆಬಸ್, ಜನರಲ್ ಸ್ಟಡೀಸ್ ಪೇಪರ್ 3 ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಕೆಳಗೆ ಬರುವಂಥ ಆರ್ಟಿಕಲ್. ಕಾಜಿರಂಗ ನ್ಯಾಷನಲ್ ಪಾರ್ಕ್ನ ಹತ್ರ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಏನು ನಡೀತಾ ಇತ್ತು ಅದ್ರ ಮೇಲೆ ಕ್ರಮಗಳನ್ನ ತಗೊಳ್ಬೇಕು ಅಂತ ಸುಪ್ರೀಂ ಕೋರ್ಟ್ ಅಸ್ಸಾಂ ಸರ್ಕಾರಕ್ಕೆ ಹೇಳಿದೆ. ಅಸ್ಸಾಮಲ್ಲಿ ಈ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇರೋದು. ಈ ರೀತಿ ನ್ಯಾಷನಲ್ ಪಾರ್ಕ್ಗಳು ಯಾವುದು ಸುದ್ದಿಯಲ್ಲಿರ್ತವೆ ಅವುಗಳು ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಬಗ್ಗೆ ಒಮ್ಮೆ ತಿಳ್ಕೊಳ್ಳೋಣ. ಅಸ್ಸಾಂ ರಾಜ್ಯದಲ್ಲಿ ಬ್ರಹ್ಮಪುತ್ರ ನದಿ ಹರಿಯುತ್ತೆ ಅಲ್ವಾ. ಬ್ರಹ್ಮಪುತ್ರ ವ್ಯಾಲಿ ಫ್ಲಡ್ ಪ್ಲೇನಲ್ಲಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇರೋದು. 1974 ಇದನ್ನ ನ್ಯಾಷನಲ್ ಪಾರ್ಕ್ ಆಗಿ ಡಿಕ್ಲೇರ್ ಮಾಡಿದ್ದು. 1985 ಇದನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕೂಡ ಡಿಕ್ಲೇರ್ ಮಾಡಲಾಯಿತು. ನಂತರ 2007 ಇದನ್ನ ಟೈಗರ್ ರಿಸರ್ವ್ ಆಗಿ ಕೂಡ ಡಿಕ್ಲೇರ್ ಮಾಡಲಾಯಿತು. ಇಂಪಾರ್ಟೆಂಟ್ ಬರ್ಡ್ ಏರಿಯಾ ಆಗಿ ಕೂಡ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಸಂಸ್ಥೆ ಕೆಳಗೆ ಇದನ್ನ ರೆಕಗ್ನೈಸ್ ಮಾಡಲಾಗಿದೆ. ಪ್ರಖ್ಯಾತವಾಗಿರುವಂಥ ಒನ್ ಹಾರ್ನ್ಡ್ ರೈನೋಸರಸ್ ಅಂತ ಏನು ಕರಿತೀವಿ ಅದು ಈ ಕಾಜಿರಂಗ ನ್ಯಾಷನಲ್ ಪಾರ್ಕಲ್ಲಿ ಇದೆ. ಇದರ ಜೊತೆಗೆ ರೈನೋ ಜೊತೆಗೆ ಎಲಿಫೆಂಟ್, ರಾಯಲ್ ಬೆಂಗಾಲ್ ಟೈಗರ್, ಏಷ್ಯಾಟಿಕ್ ವಾಟರ್ ಬೆಫಲೋ ಕೂಡ ಈ ಪ್ರದೇಶದಲ್ಲಿ ನಾವು ನೋಡ್ತೀವಿ. 2018 ಸೆನ್ಸಸ್ನ ಪ್ರಕಾರ 2413 ರೈನೋಸರಸ್, 1100 ಎಲಿಫೆಂಟ್ಸ್ನ ನಾವು ಕಾಜಿರಂಗ ನ್ಯಾಷನಲ್ ಪಾರ್ಕಲ್ಲಿ ನೋಡ್ತೀವಿ. ಟೈಗರ್ ಸೆನ್ಸಸ್ನ ಪ್ರಕಾರ 2014 ಸೆನ್ಸಸ್ನ ಪ್ರಕಾರ ಕೂಡ 3rd ಹೈಯೆಸ್ಟ್ ಟೈಗರ್ ಪಾಪ್ಯುಲೇಷನ್ ಬಂಡೀಪುರ ಹಾಗೂ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ನ ನಂತರ ಕಾಜಿರಂಗದೊಳಗೆ ಮ್ಯಾಕ್ಸಿಮಮ್ 103 ಟೈಗರ್ಗಳು ಇದಾವೆ. ಸಿಸ್ಟಮ್ ಟು ಟ್ರ್ಯಾಕ್ ಪ್ರಿಸನರ್ಸ್ ಆನ್ ಪರೋಲ್. ಇದು ನಿಮ್ಮ UPSC ಹಾಗೂ KPSC ಜನರಲ್ ಸ್ಟಡೀಸ್ ಪೇಪರ್ 2 ಕೆಳಗೆ ಬರುವಂಥದ್ದು. ಈ ಗವರ್ನೆನ್ಸ್ನ ಒಂದು ಇನಿಷಿಯೇಟಿವ್ ಈ ಪ್ರಿಸನ್ಸ್ ಅಂತ. ಈ ಪ್ರಿಸನ್ಸ್ ಅಂತ ಅಂದರೆ ಇಂಟರ್ ಆಪರಬಲ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಡೇಟಾಬೇಸ್. ಇಲ್ಲಿ ಪರೋಲ್ ಅಂದರೆ ಏನು? ಈಗ ಒಂದು ಕೈದಿಗೆ ಇಷ್ಟು ದಿನ ಅಂತ ಇಷ್ಟು ವರ್ಷಗಳ ಸೆಂಟೆನ್ಸ್ ಇರುತ್ತೆ ಅಂತ ಇಟ್ಕೊಳ್ಳಿ. ಅದಕ್ಕಿಂತ ಮುಂಚೆನೇ ಒಳ್ಳೆ ಬಿಹೇವಿಯರ್ಗೆ ಅಂತ ಅವನ್ನ ರಿಲೀಸ್ ಮಾಡಿರ್ಬೋದು ಅಥವಾ ಟೆಂಪರರಿ ರಿಲೀಸ್ ಮಾಡಿರ್ಬೋದು. ಅಂತ ಒಬ್ಬ ವ್ಯಕ್ತಿ ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ, ಯಾವ್ದಾದ್ರು ಕಾನೂನನ್ನು ಮುರಿತಾ ಇದ್ದಾನೆ, ಉಲ್ಲಂಘನೆ ಮಾಡ್ತಾ ಇದ್ದಾನೆ ಅನ್ನೋದನ್ನ ಟ್ರ್ಯಾಕ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಅಂಥವರ ಬಗ್ಗೆ ಒಂದು ಡೇಟಾ ಬೇಸ್ನ ಈ ಪ್ರಿಸನರ್ಸ್ನ ಕೆಳಗೆ ಮೇಂಟೈನ್ ಮಾಡಲಾಗುತ್ತೆ. ಇದರಿಂದಾಗಿ ನಮಗೆ ರಿಯಲ್ ಟೈಮ್ ಬೇಸಿಸಲ್ಲಿ ಮಾಹಿತಿ ಸಿಗುತ್ತೆ. ಇರುವಂಥ ಪ್ರಿಸನ್ ಡಿಪಾರ್ಟ್ಮೆಂಟ್ಗಳು ಇವರ ಏನು ಮಾಡ್ತಾ ಇರ್ತಾರೆ ಅದ್ರ ಬಗ್ಗೆ ಅಪ್ಡೇಟನ್ನು ಮಾಡ್ತಾ ಇರ್ತಾರೆ. ಸೊ ರಿಯಲ್ ಟೈಮಲ್ಲಿ ಏನು ನಡೀತಾ ಇದೆ ಅಂತ ಒಂದು ಮಾಹಿತಿ ಪೊಲೀಸ್ಗಳಿಗೆ ಸಿಗೋಕ್ಕೆ ಸಾಧ್ಯ ಆಗುತ್ತೆ. ರೆಗ್ಯುಲರ್ ಬೇಸಿಸಲ್ಲಿ ಇವರ ಮಾಹಿತಿ ಅಪ್ಡೇಟ್ ಆದಾಗ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿ ವೇಗವಾಗಿ ಪೊಲೀಸ್ಗಳಿಗೆ ಟೈಮ್ಲಿ ಸಿಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಪ್ರಿಸನರ್ಸ್ ಅನ್ನೋದು ಒಂದು ಇಂಪಾರ್ಟೆಂಟ್ ಇನಿಷಿಯೇಟಿವ್ ಈ ಗವರ್ನೆನ್ಸ್ನ ಕೆಳಗೆ. ಮುಂದುವರಿತಾ ಎಡಿಟೋರಿಯಲ್ ಆರ್ಟಿಕಲ್ಸ್ ಕಡೆ ಹೋಗೋಣ. ಎಂಗೇಜಿಂಗ್ ದ ತಾಲಿಬಾನ್. ಇದು ನಿಮ್ಮ UPSC ಹಾಗೂ KPSC ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಅಫ್ಘಾನಿಸ್ತಾನ್ ಬಗ್ಗೆ ಬಂದಿರುವಂಥ ಆರ್ಟಿಕಲ್. ಇತ್ತೀಚೆಗಷ್ಟೇ ಮಾಸ್ಕೋ 10 ಅಂತ ಒಂದು ಮೀಟಿಂಗ್ ನಡೀತು. ರಷ್ಯಾ ಹೋಸ್ಟ್ ಮಾಡಿದಂತಹ ಮಾಸ್ಕೋ ಅಲ್ಲಿ ಭಾರತನು ಸೇರಿ ಅಫ್ಘಾನಿಸ್ತಾನ್, ಇರಾನ್, USA, ಪಾಕಿಸ್ತಾನ್, ಚೈನಾ ಹಾಗೂ ಬೇರೆ ಸೆಂಟ್ರಲ್ ಏಷ್ಯನ್ ದೇಶಗಳೆಲ್ಲ ಅಫ್ಘಾನಿಸ್ತಾನ್ ಒಳಗೆ ಹೇಗೆ ಇನ್ಕ್ಲೂಸಿವ್ ಗೌರ್ಮೆಂಟ್ನ ತೊಗೊಂಬರ್ಬೇಕು, ಅಲ್ಲಿ ಭದ್ರತೆಯ ಪರಿಸ್ಥಿತಿ ಏನಿದೆ ಅದರಲ್ಲಿ ಸುಧಾರಣೆಯನ್ನು ಹೇಗೆ ತರಬೇಕು ಅನ್ನೋದನ್ನ ಫೋಕಸ್ ಮಾಡ್ತಾ ಈ ಒಂದು ಮೀಟಿಂಗ್ ನಡೆಯುತ್ತೆ. ಈ ಒಂದು
ಮೀಟಿಂಗ್ನ ಪರಿಣಾಮವಾಗಿ ಒಂದು ಜಾಯಿಂಟ್ ಸ್ಟೇಟ್ಮೆಂಟ್ನ ಕೂಡ ನಾವು ಸೈನ್ ಮಾಡಿದ್ದೀವಿ. ಭಾರತಕ್ಕೆ ಇದು ತುಂಬ ಹೊಸದು. ಮುಂಚೆ ತಾಲಿಬಾನ್ನ ವಿರುದ್ಧ ನಾವೊಂದು ತುಂಬ ಸ್ಟ್ರಾಂಗ್ ಪೊಸಿಷನ್ನ ತೊಗೊಂಡಿದ್ವಿ. ಆದರೆ ಇತ್ತೀಚಿನ ಅಂದರೆ ಕಳೆದ ತಿಂಗಳಲ್ಲಿ ತಾಲಿಬಾನ್ ಜೊತೆ ಮಾತುಕತೆಯನ್ನು ಭಾರತ ನಿಧಾನವಾಗಿ ತಾಲಿಬಾನ್ ಪೊಲಿಟಿಕಲ್ ಆಫೀಸ್ ಜೊತೆ ಆರಂಭ ಮಾಡಿತ್ತು. ಆದರೆ ಮೊದಲನೇ ಬಾರಿಗೆ ತಾಲಿಬಾನ್ನ ರಾಜಕೀಯದಲ್ಲಿ ಇವತ್ತು ಇಂಪಾರ್ಟೆಂಟ್ ಆಗಿರುವಂಥ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಗಿರುವಂಥ ಅಬ್ದುಲ್ ಸಲಾಂ ಹನಾಫಿ ಈ ಒಂದು ಟಾಪ್ ಡೆಲಿಗೇಷನ್ ತಾಲಿಬಾನ್ನ ಡೆಲಿಗೇಷನ್ನ ಭಾರತ ಮೀಟ್ ಮಾಡ್ತಾ ಇರೋದು ಫಸ್ಟ್ ಟೈಮ್. ಹೀಗೆ ಭಾರತ ಪಾಲ್ಗೊಳ್ಳೋಕ್ಕೆ ಕಾರಣ ಏನು? ನಾವು ಕಳೆದ 20 ವರ್ಷಗಳಲ್ಲಿ ಅಫ್ಘಾನಿಸ್ತಾನಲ್ಲಿ ಸಾಕಷ್ಟು ಹೂಡಿಕೆಯನ್ನು ಮಾಡಿದ್ದೀವಿ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿದ್ದೀವಿ, ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಅದನ್ನೆಲ್ಲ ನಾವು ರಕ್ಷಣೆ ಮಾಡ್ಕೋಬೇಕು. ಲಾಸ್ಟ್ ಟೈಮ್ ಯಾವಾಗ ತಾಲಿಬಾನ್ ಪವರಲ್ಲಿತ್ತು ಆವಾಗ ಭಾರತದಲ್ಲೂ ಕೂಡ ಅಲ್ಲಿ ಆ್ಯಂಟಿ ಇಂಡಿಯಾ ಟೆರರಿಸ್ಟ್ ಗ್ರೂಪ್ಸ್ಗಳೇನಿದ್ದಾವೆ, ಲಷ್ಕರ್ ಎ ತೈಬಾ ಇರ್ಬೋದು, ಜೈಷ್ ಎ ಮೊಹಮ್ಮದ್ ಇರ್ಬೋದು, ಇದರಿಂದಾಗಿ ಹಾಗೂ ತಾಲಿಬಾನ್ ಜೊತೆ ಅವರ ಸಂಬಂಧದಿಂದಾಗಿ ಭಾರತದಲ್ಲಿ ಕೂಡ ವೈಲೆಂಟ್ ಇನ್ಸಿಡೆಂಟ್ಸ್ ಜಾಸ್ತಿ ಆಗಿತ್ತು. ಎಸ್ಪೆಷಲಿ ಕಾಶ್ಮೀರ್ ಒಳಗೆ. ಅದಾದಮೇಲೆ ಇಂಡಿಯನ್ ಪ್ಲೇನ್ ಒಂದು ಕಂದಹಾರಿಂದ ಹೈಜಾಕ್ ಕೂಡ ಆಗಿತ್ತು, ನಿಮಗೆ ನೆನಪಿದ್ರೆ. ಸೊ ಈ ರೀತಿ ಇನ್ಸಿಡೆಂಟ್ಸ್ ಆಗಬಾರ್ದು ಅಂತಂದರೆ ತಾಲಿಬಾನ್ ಜೊತೆ ಮಾತುಕತೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ತಾಲಿಬಾನ್ ಅಫ್ಘಾನಿಸ್ತಾನ್ ಸಾಯಿಲ್ನ ಯಾವುದೇ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಯೂಸ್ ಮಾಡ್ಕೊಳೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದೆ. ತಾಲಿಬಾನ್ ತನ್ನ ಈ ಮಾತಿನ ಪ್ರಕಾರ ನಡ್ಕೊಳತ್ತೆ ಅನ್ನೋದನ್ನು ಭಾರತ ನೋಡ್ತಾ ಇರಬೇಕು, ಕಣ್ಣಿಟ್ಟಿರಬೇಕು. ಸೊ ಈಗ ಭಾರತ ಏನು ಅಫ್ಘಾನಿಸ್ತಾನ್ನ ತಾಲಿಬಾನ್ ಜೊತೆಗೆ ಎಂಗೇಜ್ಮೆಂಟ್ ಮಾಡ್ತಾ ಇದೆ, ಇದು ಅತಿ ಅವಶ್ಯಕ, ಒಂದು ಸ್ಟ್ರಾಟಜಿಕ್ ನೆಸೆಸಿಟಿ ಅಂತಲೇ ನಾವು ಕರಿಬೋದು. ಆದರೆ ಇಂಥ ಒಂದು ನೀತಿಯನ್ನು ನಾವು ಪಾಲಿಸ್ತಾ ಇರಬೇಕಾದ್ರೆ ಇಲ್ಲಿ ಬೈಲ್ಯಾಟ್ರಲ್ ಎಂಗೇಜ್ಮೆಂಟ್ ಅಲ್ಲ. ಬೈಲ್ಯಾಟ್ರಲ್ ಅಂತಂದರೆ ಎರಡು ದೇಶಗಳ ಮಧ್ಯ ಇರುವಂಥ ಸಂಬಂಧ. ರೀಜನಲ್ ಡಿಪ್ಲೊಮೆಸಿ ಅಂತಂದರೆ ಒಂದು ಪ್ರದೇಶದ ಎಲ್ಲ ದೇಶಗಳು ಸೇರಿ ಮಾಡುವಂಥ ರಾಜತಂತ್ರ. ಈಗ ನಾವು ಅಫ್ಘಾನಿಸ್ತಾನ್ ತಾಲಿಬಾನ್ ಜೊತೆ ಏನು ಮಾತುಕತೆ ನಡೆಸ್ತಾ ಇದ್ವಿ ಅದು ಬೈಲ್ಯಾಟ್ರಲ್ ಅಲ್ಲ, ರೀಜನಲ್ ಡಿಪ್ಲೊಮೆಸಿ ಆಗಬೇಕು, ಪ್ರಾದೇಶಿಕ ಆಗಬೇಕು. ಈಗ ತಾಲಿಬಾನ್ಗೆ ಏನು ಬೇಕು? ಆಗಲೇ ಅವರ ಆರ್ಥಿಕ ವ್ಯವಸ್ಥೆ ತುಂಬ ಕೆಟ್ಟದಾಗಿದೆ. ಅದರಿಂದ ಅವ್ರು ಹೊರಗೆ ಬರಬೇಕು ಅಂತಂದರೆ ಈ ಪ್ರದೇಶದ ಬೇರೆ ಪವರ್ಸ್ ಜೊತೆ ಅವ್ರ ಜೊತೆ ಎಂಗೇಜ್ ಆಗೋದಂದರೆ ಭಾರತ, ಪಾಕಿಸ್ತಾನ್, ಚೈನಾ, ಇರಾನ್ ಈ ದೇಶಗಳ ಜೊತೆ ಅವರು ಮಾತುಕತೆ ನಡೆಸೋದು, ಒಳ್ಳೆ ಸಂಬಂಧಗಳನ್ನ ಇಟ್ಕೊಳ್ಳೋದು ತುಂಬ ಮುಖ್ಯ ಆಗಿದೆ. ಯಾವ ದೇಶಗಳ ಜೊತೆ ಇದಕ್ಕೆ ಒಳ್ಳೆ ಸಂಬಂಧಗಳು ಬೇಕು ಅವೆಲ್ಲ ಈಗ ಮಾಸ್ಕೋ 10ನಲ್ಲಿ ಇನ್ವಾಲ್ವ್ ಆಗಿದ್ದಾವೆ. ಚೈನಾ, ಪಾಕಿಸ್ತಾನ್, ಇರಾನ್ ಹಾಗೂ ಸೆಂಟ್ರಲ್ ಏಷ್ಯನ್ ಬೇರೆ ದೇಶಗಳು. ಈ ದೇಶಗಳಿಗೂ ಏನು ಬೇಕು? ಅಫ್ಘಾನಿಸ್ತಾನಲ್ಲಿ ಸ್ಥಿರತೆ ಇರಬೇಕು. ಸ್ಥಿರತೆ ಇರಲಿಲ್ಲ, ಅಲ್ಲಿ ಭಯೋತ್ಪಾದಕತೆ ಹರಡ್ತು ಅಂದರೆ ಏನಾಗುತ್ತೆ? ಆ ಅಸ್ಥಿರತೆ ಅವರ ದೇಶಗಳಿಗೂ ಕೂಡ ಹರಡುತ್ತೆ. ಸೊ ಇವತ್ತು ತಾಲಿಬಾನ್ ಜೊತೆ ನಮ್ಮ ಮಾತುಕತೆ ಏನು ನೆಸೆಸಿಟಿ ಆಗಿದೆ ಅದನ್ನು ನಾವು ಈ ರೀತಿ ರೀಜನಲ್ ಡಿಪ್ಲೊಮೆಸಿಯ ಮುಖಾಂತರ ಮುಂದುವರಿಸಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ ಇದು. ಭಾರತದ ಕಡೆ ಮಾತಾಯಿತು. ತಾಲಿಬಾನ್ ಏನು ಮಾಡಬೇಕು ನೋಡಿ, ಕಳೆದ 40 ವರ್ಷಗಳಿಂದ ಅಫ್ಘಾನಿಸ್ತಾನ್ ಇತಿಹಾಸದಲ್ಲಿ ಇಷ್ಟೊಂದು ಬ್ರುಟಾಲಿಟಿಯನ್ನು ನೋಡಿರೋಕ್ಕೆ ಕಾರಣ ಅಧಿಕಾರವನ್ನು ಬಿಟ್ಕೊಡದೇ ಇರೋದು. ತಾಲಿಬಾನ್ ಕೂಡ ಈಗ ಅದನ್ನೇ ಮಾಡ್ತಾ ಇದೆ. ಆದರೆ ಹಾಗೆ ಮಾಡಬಾರ್ದು. ತನ್ನ ಏನು ಅಧಿಕಾರ ಇದೆ ಅದನ್ನು ಹಂಚ್ಕೋಬೇಕು ಅಫ್ಘಾನಿಸ್ತಾನ್ ಜನರ ಜೊತೆಗೆ. ಪದೇ ಪದೇ ತಾಲಿಬಾನ್ ನಾನು ಮುಂಚೆ ಥರ ಇಲ್ಲ, ಚೇಂಜ್ ಆಗಿದೆ ಅಂತ ಹೇಳ್ತಾ ಇದೆ. ಆ ಒಂದು ಕಮಿಟ್ಮೆಂಟ್ನ ಭಾರತ ಹಾಗೂ ಬೇರೆ ದೇಶಗಳು ಇಡೋ ಥರ ನೋಡ್ಕೋಬೇಕು. ಒಟ್ಟಾರೆ ನಮಗೆ ತಾಲಿಬಾನಿಂದ ಏನು ಬೇಕು? ಒಂದು ಇನ್ಕ್ಲೂಸಿವ್ ಗೌರ್ಮೆಂಟ್ನ ಫಾರ್ಮೇಷನ್ ಆಗಬೇಕು. ಅಫ್ಘಾನಿಸ್ತಾನ್ ಜನರಿಗೆ ಏನೀಗ ಆರ್ಥಿಕವಾಗಿ ಸಮಸ್ಯೆ ಆಗ್ತಾ ಇದೆ, ಭದ್ರತೆಯ ಸಮಸ್ಯೆ ಆಗ್ತಾ ಇದೆ, ಅದನ್ನು ಸರಿ ಮಾಡೋದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಸಹಾಯವನ್ನು ಮಾಡಬೇಕು. ಆದರೆ ಇನ್ನೊಂದು ಕಡೆ ತಾಲಿಬಾನ್ ತನ್ನ ಮಾತಿನಂತೆ ನಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ನಾವು ಪ್ರೆಷರ್ನ ಕೂಡ ಹಾಕಬೇಕು. ಈ ಎರಡೂ ವಿಷಯಗಳ ಬಗ್ಗೆ ನಾವು ಇಂಪಾರ್ಟೆನ್ಸ್ನ ಕೊಡಬೇಕಾಗತ್ತೆ ಅಫ್ಘಾನಿಸ್ತಾನ್ ತಾಲಿಬಾನ್ನ ವಿಷಯದಲ್ಲಿ. ಈ ಆರ್ಟಿಕಲಿಂದ ನಮಗೆ ಭಾರತದ ಅಫ್ಘಾನಿಸ್ತಾನ್ ನೀತಿ ಏನಿದೆ ಅದರಲ್ಲಿ ಏನು ಬದಲಾವಣೆ ಅಂತ ಗೊತ್ತಾಗುತ್ತೆ. ಈ ಕೀ ಟರ್ಮ್ ನೀವು ನೆನ್ಪಿಟ್ಕೋಬೇಕು. ಈಗ ನಾವು ತಾಲಿಬಾನ್ ಜೊತೆ ಮಾತುಕತೆ ನಡೆಸೋದು ಒಂದು ಸ್ಟ್ರಾಟಜಿಕ್ ನೆಸೆಸಿಟಿ, ಈ ಒಂದು ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ಹಾಗೆ ಬೈಲ್ಯಾಟ್ರಲ್ ಎಂಗೇಜ್ಮೆಂಟ್ಗಿಂತ ಜಾಸ್ತಿ ನಾವು ರೀಜನಲ್ ಡಿಪ್ಲೊಮಸಿಯನ್ನು ನಮ್ಮ ನೀತಿಯಲ್ಲಿ ಪ್ರಾಮುಖ್ಯತೆಯನ್ನು ಕೊಡಬೇಕು. ಈ ಒಂದು ಇಂಪಾರ್ಟೆಂಟ್ ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ದ ಪುವರ್ ಕಂಡೀಷನ್ಸ್ ಆಫ್ ಪ್ರೊಟೆಕ್ಟರ್ಸ್, ಇದು ನಿಮ್ಮ UPSC ಹಾಗೂ KPSC ಸಿಲೆಬಸ್ ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್, ಹಾಗೆ ನಿಮ್ಮ UPSC ಮೇನ್ಸ್ ಜನರಲ್ ಸ್ಟಡೀಸ್ ಪೇಪರ್ 3 ಕೆಳಗೆ ವೇರಿಯಸ್ ಸೆಕ್ಯೂರಿಟಿ ಏಜೆನ್ಸೀಸ್ ಅಂತ ಟಾಪಿಕ್ ಇದೆ, ಅದ್ರ ಕೆಳಗೆ ಬರುತ್ತೆ. ನಾವು ಅಕ್ಟೋಬರ್ 21 ಅಂದು ಪೊಲೀಸ್ ಕಮೆಮೊರೇಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಆ ಹಿನ್ನೆಲೆಯಲ್ಲಿ ನಾವು ವೇರಿಯಸ್ ಸೆಕ್ಯೂರಿಟಿ ಏಜೆನ್ಸೀಸ್ ಪೊಲೀಸ್ನು ಸೇರಿಸಿ ಎಷ್ಟು ಜನ, ಎಷ್ಟು ಫೋರ್ಸಸ್ನಿಂದ ವ್ಯಕ್ತಿಗಳು ತೀರ್ಕೊಂಡಿದ್ದಾರೆ ಅದ್ರ ಬಗ್ಗೆ ಹಾಗೂ ಅವರಿಗೆ ಬೇಕಾಗುವಂಥ ರಕ್ಷಣೆ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ವಿ. ಕಳೆದ ವರ್ಷ ಸೆಪ್ಟೆಂಬರ್ 2020 ಆಗಸ್ಟ್ 2021 ಈ ಅವಧಿಯಲ್ಲಿ 377 ಪರ್ಸನಲ್ನ ಡ್ಯೂಟಿಯಲ್ಲಿ ನಾವು ಕಳ್ಕೊಂಡಿದ್ದೀವಿ. ನಾವು ಪ್ಯಾರಾಮಿಲಿಟರಿ ಫೋರ್ಸಸ್ ಅಂತ ಏನು ಕರಿತೀವಿ ಅದರಲ್ಲಿ CRPF ಅಲ್ಲಿ ಜಾಸ್ತಿ ಜನ ತೀರ್ಕೊಂಡಿರೋದನ್ನ ನೋಡ್ತೀವಿ. ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಈ ಸಂಸ್ಥೆ ಮೇನ್ ಆಗಿ ಕೆಲಸ ಮಾಡೋದು. ಹಾಗಾಗಿ ಜಮ್ಮು ಕಾಶ್ಮೀರ್, ನಾರ್ತ್ ಈಸ್ಟ್, ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸ್ಟ್ ಎಫೆಕ್ಟೆಡ್ ಸ್ಟೇಟ್ಸ್ ಏನಿದಾವೆ ಇಂಥ ಪ್ರದೇಶಗಳಲ್ಲಿ ಇವರು ಕೆಲಸ ಮಾಡೋದ್ರಿಂದ ಮ್ಯಾಕ್ಸಿಮಮ್ ಕ್ಯಾಶುಯಾಲಿಟೀಸ್ ನಾವು CRPF ಅಲ್ಲಿ ನೋಡ್ತೀವಿ. ಅದರ ನಂತರ ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್ ಏನಿದೆ ಈ ಫೋರ್ಸ್ನಲ್ಲಿ ನಾವು ಜಾಸ್ತಿ ಜನ ತೀರ್ಕೊಂಡಿರೋದನ್ನ ನೋಡಿದ್ದೀವಿ. 54 ಜನ ತೀರ್ಕೊಂಡಿದ್ದಾರೆ. BSFನಲ್ಲಿ 47 ಜನ ತೀರ್ಕೊಂಡಿದ್ದಾರೆ. ಸ್ಟೇಟ್ ಪೊಲೀಸ್ ಫೋರ್ಸಸ್ಗೆ ಬಂದಾಗ ಛತ್ತೀಸ್ಗಢದಲ್ಲಿ ಈ ಮಾವೋಯಿಸಮ್ನ ನಕ್ಸಲಿಸಮ್ನ ಇಶ್ಯೂ ಇದೆ, ಅಲ್ಲಿ ಮ್ಯಾಕ್ಸಿಮಮ್ ಜನ ಪೊಲೀಸ್ ಫೋರ್ಸಸ್ ತೀರ್ಕೊಂಡಿದ್ದಾರೆ. ಅದಾದಮೇಲೆ ಜಮ್ಮು ಆ್ಯಂಡ್ ಕಾಶ್ಮೀರ್, ಅದಾದಮೇಲೆ ಕರ್ನಾಟಕ.
ಇವರೆಲ್ಲರೂ ದೇಶಕ್ಕಾಗಿ ತೀರ್ಕೊಂಡಿರೋದು. ಆದರೆ ಇವರಿಗೆ ಬೇಕಾಗುವಂಥ ಅವ್ರಿಗೆ ನಾವು ಕೊಡಬೇಕಾಗಿರುವಂಥ ಗೌರವ ಸೌಲಭ್ಯಗಳನ್ನ ನಾವು ಕೊಡೋಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಎಸ್ಪೆಷಲಿ ಪೊಲೀಸ್ನ ನೋಡೋದಾದರೆ ಅವರ ಸ್ಯಾಲ್ರಿಗಳು ತುಂಬ ಕಮ್ಮಿ ಇದೆ, ಅವರ ಜೀವನದ ಗುಣಮಟ್ಟ ಕಮ್ಮಿ ಇದೆ, ಅವ್ರಿಗೆ ಬೇಸಿಕ್ ಫೆಸಿಲಿಟೀಸ್ ಕೂಡ ಸಿಗ್ತಾ ಇಲ್ಲ. ಹಾಗೆ ಪ್ಯಾರಾಮಿಲಿಟರಿ ಪರ್ಸನಲ್ಲು ನೋಡೋದಾದರೆ ಹೇಗಿರಬೇಕು, ಅವ್ರಿಗೂ ಕೂಡ ರಕ್ಷಣೆಯನ್ನು ಕೊಡ್ತಾ ಇಲ್ಲ. ಆರ್ಥಿಕವಾಗಿ ನೋಡೋದಾದರೆ 2003 2004 ಆದಮೇಲೆ ಸೇರ್ಕೊಂಡಿರೋರಿಗೆ ಬೇಸಿಕ್ ಪೆನ್ಷನ್ ಕೊಡ್ತಾ ಇಲ್ಲ, ಹಳೆ ನಾರ್ಮ್ಸಲ್ಲಿ ಹೇಗೆ ಕೊಡ್ತಾ ಇದ್ರು ಆ ರೀತಿ ಕೊಡ್ತಾ ಇಲ್ಲ. ಕ್ಯಾಂಟೀನ್ ಹಾಗೂ ಮೆಡಿಕಲ್ ಫೆಸಿಲಿಟೀಸ್ ಕೂಡ ಸರಿಯಾಗಿ ಇಲ್ಲ. ಸೆಂಟ್ರಲ್ ಪೊಲೀಸ್ ಕ್ಯಾಂಟೀನ್ಸಲ್ಲೂ ಕೂಡ ಏನು ಐಟಮ್ಸ್ನ ಸೆಲ್ ಮಾಡ್ತಾರೆ ಅವುಗಳ ಮೇಲೆ GST ಕೂಡ ಹಾಕಲಾಗುತ್ತೆ. ಈ ರೀತಿ ಏನೇನು ಅವಶ್ಯಕತೆ ಇದೆ ಪೊಲೀಸ್ ಹಾಗೂ ಪ್ಯಾರಾಮಿಲಿಟರಿ ಪರ್ಸನಲ್ಗೆ, ಅವರ ಸ್ಯಾಕ್ರಿಫೈಸಸ್ನ ನಾವು ರೆಕಗ್ನೈಸ್ ಮಾಡೋದಕ್ಕೆ ಅವ್ರಿಗೆ ಏನು ಕೊಡಬೇಕು ಅದನ್ನು ನಾವು ಕೊಡ್ತಾ ಇಲ್ಲ. ಸರ್ಕಾರ ಇದನ್ನು ರೆಕಗ್ನೈಸ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಹೀಗೆ ಇಲ್ಲಿ ನಾವೇನು ಚರ್ಚೆ ಮಾಡಿದಾಗ ಏನು ತೀರ್ಕೊಂಡಿದ್ದಾರೆ ಲೈನ್ ಆಫ್ ಡ್ಯೂಟಿಯಲ್ಲಿ ಅವ್ರಿಗೆ ಏನು ಹಣವನ್ನು ಕೊಡಬೇಕಾಗತ್ತೆ ಅದರಲ್ಲೂ ಕೂಡ ವೇರಿಯೇಷನ್ ಇದೆ. ಏನು ಕೊಡಬೇಕು ಅದನ್ನು ಕೊಡೋದಿಲ್ಲ. ಸೆಂಟರ್ ಹಾಗೂ ಸ್ಟೇಟ್ಗಳ ಮಧ್ಯೆ ಯೂನಿಫಾರ್ಮಿಟಿ ಇಲ್ಲ. ಒಂದೊಂದು ರಾಜ್ಯಗಳಲ್ಲಿ ಜಾಸ್ತಿ ಇದೆ, ಒಂದೊಂದು ಕಡೆ ಕಮ್ಮಿ ಇದೆ. ಡೆಲ್ಲಿ, ತಮಿಳುನಾಡು ಇಂಥ ರಾಜ್ಯಗಳಲ್ಲಿ 1 ಕೋಟಿಯಷ್ಟು ಕೊಟ್ಟರೆ ಕೆಲವೊಂದು ರಾಜ್ಯಗಳಲ್ಲಿ ಇದರ ಅರ್ಧ ಕೂಡ ಕೊಡೋದಿಲ್ಲ. ಇವರೆಲ್ಲರೂ ನಾವೇನು ಹೇಳಿದ್ವಿ ಅವರೆಲ್ಲ ದೇಶಕ್ಕಾಗಿ ತೀರ್ಕೊಂಡಿರೋರು. ಸೊ ಅವರಾದಮೇಲೆ ಯಾರು ಅವರ ಪರಿವಾರದವರಿದ್ದಾರೆ ಅವ್ರಿಗೆ ನಾವು ರಕ್ಷಣೆ ಕೊಡೋದು, ಅವ್ರಿಗೆ ಮಿನಿಮಮ್ ಸೌಲಭ್ಯಗಳನ್ನ ಸಹಾಯವನ್ನು ಮಾಡೋದು, ಒಂದು ಡಿಸೆಂಟ್ ಲಿವಿಂಗಿಗೆ ಅದು ನಮ್ಮ ಸರ್ಕಾರದ ದೇಶದ ಒಂದು ಡ್ಯೂಟಿ ಆಗುತ್ತೆ. ಇದನ್ನು ಗಮನಿಸಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ಆರ್ಟಿಕಲಿಂದ ಈಗ ಜನರಲ್ ಸ್ಟಡೀಸ್ ಪೇಪರ್ 3 ಕೆಳಗೇನು ವೇರಿಯಸ್ ಸೆಕ್ಯೂರಿಟೀಸ್ ಏಜೆನ್ಸೀಸ್ ಅಂತ ಇದೆ, ಈ ಏಜೆನ್ಸಿಗಳಲ್ಲಿ ಏನು ಸಮಸ್ಯೆ ಇದೆ ಅಂತಂದಾಗ ಇಲ್ಲಿ ಕೊಟ್ಟಿರುವಂಥ ಪಾಯಿಂಟ್ಸ್ನ ನೀವು ಇನ್ಕ್ಲೂಡ್ ಮಾಡಿಕೊಂಡು ಬರಿಬೋದು. ರೆಸ್ಪಾಂಡಿಂಗ್ ಟು ಅಡ್ವರ್ಸಿಟಿ ವಿತ್ ಅಚೀವ್ಮೆಂಟ್, ಇದು ನಮ್ಮ UPSC ಹಾಗೂ KPSC ಸಿಲೆಬಸ್ ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೆ ಬರುತ್ತೆ. ಭಾರತದ ಸಕ್ಸಸ್ಫುಲ್ ವ್ಯಾಕ್ಸಿನ್ ಡ್ರೈವ್ ಬಗ್ಗೆ ಇಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಈ ಆರ್ಟಿಕಲಲ್ಲಿ ಪ್ರಧಾನ ಮಂತ್ರಿ ಅವರು ಹೇಳ್ತಾ ಇದ್ದಾರೆ, ನಮ್ಮ ದೇಶದಲ್ಲಿ ನಾವು 100 crore ಡೋಸಸ್ನ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಮಾಡಿದ್ವಿ ಅಕ್ಟೋಬರ್ 21, 2021 ಅಂದು. ಸೊ ನಮ್ಮ ವ್ಯಾಕ್ಸಿನೇಷನ್ ಡ್ರೈವ್ ಹೇಗೆ ಯಶಸ್ವಿ ಆಯಿತು ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ ಇದೆ. ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೆ ಬೇಕಾಗುವಂಥ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನಷ್ಟೇ ಈ ಆರ್ಟಿಕಲಿಂದ ನೋಡೋಣ. ಈ ಯಶಸ್ಸಿಗೆ ಮೊದಲ ಕಾರಣ ಏನು? ವ್ಯಾಕ್ಸಿನೇಷನ್ ಡ್ರೈವ್ ಅಂದರೆ ಇಲ್ಲಿ ಇನ್ವಾಲ್ವ್ ಆಗಿರುವಂಥ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ತುಂಬ ಮುಖ್ಯ ಜನರ ವಿಶ್ವಾಸ. ಭಾರತದಲ್ಲೇ ತಯಾರಿಸಿದಂಥ ಒಂದು ವ್ಯಾಕ್ಸಿನ್ನ ಮೇಲೆ ವಿಶ್ವಾಸ ಇಟ್ಟು ಜನರು ಬಂದಿದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಹೆಲ್ತ್ ಕೇರ್ ವರ್ಕರ್ಸ್ ಇರ್ಬೋದು, ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಅವರೆಲ್ಲರೂ ಹೇಗೆ ಭಾಗವಹಿಸಿದ್ರು ಸರ್ಕಾರದ ಕಡೆಯಿಂದ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎರಡನೇ ಪಾಯಿಂಟ್, ಇದೊಂದು ಈಕ್ವಿಟಬಲ್ ಅಂದರೆ ಸಮಾನತೆಯ ಸ್ಕೀಮ್ ಇತ್ತು. ಅಂದರೆ ಕೋವಿನ್ ಆ್ಯಪಲ್ಲಿ ಯಾರು ಕೂಡ ನೀವು ಬುಕ್ ಮಾಡಿಕೊಂಡು ವ್ಯಾಕ್ಸಿನ್ನ ತೊಗೊಬೋದಿತ್ತು. ಸೊ VIP ಕಲ್ಚರ್ನ ವ್ಯಾಕ್ಸಿನ್ ಡ್ರೈವಲ್ಲಿ ಯಾರು ಫಾಲೋ ಮಾಡಿಲ್ಲ. ಸಮಾನತೆಯಿಂದ ಎಲ್ಲರಿಗೂ ವ್ಯಾಕ್ಸಿನೇಷನ್ ಸಿಗೋಕ್ಕೆ ಸಾಧ್ಯ ಆಯಿತು. ಇದಾಗಕ್ಕೆ ಕಾರಣ ನಾವು ಮುಂಚೆನೇ ಏನು ಪ್ಲಾನಿಂಗ್ನ ಮಾಡ್ಕೊಂಡಿದ್ವಿ, ಏಪ್ರಿಲ್ 2020 ವ್ಯಾಕ್ಸಿನ್ನ ಹೇಗೆ ಜನರಿಗೆ ತಲುಪಿಸ್ಬೇಕು ಅನ್ನೋದಕ್ಕೆ ಪ್ಲ್ಯಾನ್ ಆಗಿ ಒಂದು ರೋಡ್ ಮ್ಯಾಪನ್ನು ಮಾಡ್ಕೊಂಡಿದ್ವಿ. ಅದನ್ನು ಯಶಸ್ವಿಯಾಗಿ ಪಾಲಿಸ್ಕೊಂಡು ಬಂದಿದ್ದು ತುಂಬ ಇಂಪಾರ್ಟೆಂಟ್ ರೀಸನ್ ಆಗುತ್ತೆ. ಮುಖ್ಯವಾಗಿ ನಾವು ವ್ಯಾಕ್ಸಿನ್ಗಾಗಿ ಬೇರೆ ದೇಶಗಳ ಮೇಲೆ ಜಾಸ್ತಿ ಡಿಪೆಂಡ್ ಆಗುವಂಥ ಪರಿಸ್ಥಿತಿ ಬರಲಿಲ್ಲ. ಯಾಕೆಂದರೆ ನಾವೇ ತಯಾರಿಸಿದ್ವಿ. ನಿಜವಾದ ಮಾತಿನಲ್ಲಿ ನಾವು ಆತ್ಮನಿರ್ಭರ್ ಆದ್ವಿ. ಇದನ್ನು ನಾವು ಪೂರೈಸೋಕ್ಕೆ ಸಾಧ್ಯ ಆಗಿದ್ದು ಇನ್ಸ್ಟಿಟ್ಯೂಷನಲ್ ಅಸಿಸ್ಟೆಂಟ್, ಸೈಂಟಿಫಿಕ್ ರಿಸರ್ಚ್ ಇವರೆಲ್ಲರೂ ಸೇರಿ ಏನು ಕೆಲಸವನ್ನು ಮಾಡಿದ್ರು. ಸೊ ಇವರು ಕೂಡ ಸ್ಟೇಕ್ ಹೋಲ್ಡರ್ ಆಗ್ತಾರೆ ವ್ಯಾಕ್ಸಿನೇಷನ್ ಡ್ರೈವಲ್ಲಿ. ಅವರ ಕಾಂಟ್ರಿಬ್ಯೂಷನ್ನ ಕೂಡ ನಾವಿಲ್ಲಿ ಗಮನಿಸಬೇಕು. ಆದರೆ ಭಾರತದಂಥ ದೇಶದಲ್ಲಿ ಕೇವಲ ವ್ಯಾಕ್ಸಿನೇಷನ್ನ ಪ್ರೊಡ್ಯೂಸ್ ಮಾಡೋದಷ್ಟೇ ಅಲ್ಲ, ಅದನ್ನು ತಲುಪಿಸೋದು, ಇಷ್ಟು ಜನಸಂಖ್ಯೆಗೆ ತಲುಪಿಸೋದು ತುಂಬ ಒಂದು ದೊಡ್ಡ ಚಾಲೆಂಜ್. ಲಾಸ್ಟ್ ಮೈಲ್ ಡೆಲಿವರಿ, ಸೀಮ್ಲೆಸ್ ಲಾಜಿಸ್ಟಿಕ್ಸ್ ಅಂದರೆ ಇದನ್ನು ಜನರಿಗೆ ತಲುಪಿಸೋದು ದೊಡ್ಡ ಸವಾಲು. ಆದರೆ ಅದಕ್ಕೆ ಬೇಕಾದಂಥ ಕ್ರಮಗಳನ್ನ ನಾವು ತೊಗೊಂಡ್ವಿ. ಈಗ ವ್ಯಾಕ್ಸಿನ್ಗೆ ಒಂದು ಟೆಂಪ್ರೇಚರ್ನ ನಾವು ಮೇಂಟೈನ್ ಮಾಡಬೇಕು. ಅದನ್ನು ನಾವು ರೆಗ್ಯುಲರ್ ಮಾನಿಟರ್ ಮಾಡಿ ತಲುಪ್ಸೋಕ್ಕೆ ಸಾಧ್ಯ ಆಯಿತು. ಅದಕ್ಕಾಗಿ ಕೋಲ್ಡ್ ಚೈನ್ ಎಕ್ವಿಪ್ಮೆಂಟನ್ನು ನಾವು ಯುಟಿಲೈಸ್ ಮಾಡ್ಕೊಂಡ್ವಿ. ಯಾವ ರಾಜ್ಯಗಳಿಗೆ ಯಾವಾಗ ತಲುಪಿಸ್ತೀವಿ ಅನ್ನೋ ಮಾಹಿತಿಯನ್ನು ಮುಂಚೆನೇ ಹೇಳಿದ್ವಿ. ಹಾಗಾಗಿ ಸರಿಯಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಸಾಧ್ಯ ಆಯಿತು. ಎಲ್ಲವನ್ನು ನಾವು ಪಾರದರ್ಶಕತೆಯಿಂದ ಸಮಾನತೆಯಿಂದ ಮಾಡೋಕ್ಕೆ ಸಾಧ್ಯ ಆಯಿತು. ಒಂದು ಕಡೆ ಯಾರು ವ್ಯಾಕ್ಸಿನೇಷನ್ ಪಡ್ಕೊಂಡ್ರು ಅವ್ರಿಗೂ ಕೂಡ QR ಕೋಡೆಡ್ ಸರ್ಟಿಫಿಕೇಟ್ ಸಿಕ್ತು. ಹಾಗಾಗಿ ಅಂದರೆ ಯಾರಿಗೆ ವ್ಯಾಕ್ಸಿನೇಷನ್ ಸಿಕ್ಕಿದೆ ಅಂತ ನಮಗೆ ವೆರಿಫಿಕೇಷನ್ ಮಾಡೋಕ್ಕೂ ಸಾಧ್ಯ ಆಯಿತು. ಕೋವಿನ್ ಅಪ್ಲಿಕೇಶನಿಂದಾಗಿ ಯಾರು ಯಾವ ಪ್ರದೇಶದಲ್ಲಿ ವ್ಯಾಕ್ಸಿನೇಷನ್ನ ಪಡ್ಕೊಂಡಿದ್ರು ಅವ್ರಿಗೆ ಬೇಕಾದಂಥ ಕಡೆ ಸೆಕೆಂಡ್ ಡೋಸ್ನ ಕೂಡ ಪಡ್ಕೊಳಕ್ಕೆ ಸಾಧ್ಯ ಆಯಿತು. ಹೀಗೆ ಭಾರತ ತನ್ನ ವ್ಯಾಕ್ಸಿನೇಷನ್ ಡ್ರೈವ್ನ ಯಶಸ್ವಿ ಆಗೋದಕ್ಕೆ ಏನೇನು ಕ್ರಮಗಳನ್ನ ತಗೊಂಡಿದೆ, ಅದನ್ನು ಎಷ್ಟು ಯಶಸ್ವಿಯಾಗಿ ಅದು ಮಾಡೋಕ್ಕೆ ಸಾಧ್ಯ ಆಯಿತು ಅನ್ನೋದಕ್ಕೆ ಇಲ್ಲಿ ಏನು ಪಾಯಿಂಟ್ಸ್ ಇದೆ ಅಷ್ಟನ್ನೇ ನೀವು ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೆ ಬೇಕಾದಂಥ ಪಾಯಿಂಟ್ಸ್ನ ನೋಟ್ ಮಾಡಿಟ್ಕೊಳ್ಳಿ. ಇವತ್ತಿನ ಸಂಚಿಕೆಯಿಂದ ಪ್ರಶ್ನೆಯನ್ನು ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ವಿಚ್ ಆಫ್ ದೀಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್? 1 ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಉತ್ತರ ಪ್ರದೇಶ್, 2 ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಸ್ಸಾಂ, 3 ನಾಮದಫಾ ನ್ಯಾಷನಲ್ ಪಾರ್ಕ್ ಹಿಮಾಚಲ್ ಪ್ರದೇಶ್. A1 and 2, B2 and 3, C2 ಓನ್ಲಿ, D3 ಓನ್ಲಿ. ಇದಕ್ಕೆ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಸಂಚಿಕೆಯಿಂದ ಏನಾದರೂ ಡೌಟ್ಸ್ ಇದ್ದಲ್ಲಿ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.